ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಶಕುಂತಲಾ ಭಾರ್ಗವಿ ಹತ್ರ, ಇದೇನು ಭಾರ್ಗವಿ ಹೀಗಾಗೋಯ್ತು, ಸಂಧ್ಯಾ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತಾರೆ. ಬಿಟ್ಟು ಹೋಗಿದ್ದಲ್ಲ ಅಜ್ಜಿ, ನಿಮ್ಮ ಮಗ JP ಪಾಟೀಲ್ ಮತ್ತು MLA ಶಕ್ತಿ ಪ್ರಸಾದ್ ಫ್ರೆಂಡ್ಸ್ ಸೇರಿಕೊಂಡು ಸಾಯಿಸಿದ್ರು. JP ಪಾಟೀಲ್ ಸುಳ್ಳು ಸಾಕ್ಷಿ ತಂದಾಗಲೂ ತೊಂದರೆ ಕೊಟ್ಟಾಗಲೂ ಅವ್ರ ಸೋಲು ಭಯಕ್ಕೆ ಹೀಗೆಲ್ಲ ಮಾಡ್ತಾರೆ ಅಂತ ನಾನು ಸುಮ್ಮನಾಗ್ತಿದ್ದೆ. ಆದರೆ ಒಂದು ಮುಗ್ಧ ಹುಡುಗಿನ ರೇಪ್ ಮಾಡಿ ಕೊಲ್ಲಿಸೋ ಮಟ್ಟಕ್ಕೆ ಇಳಿತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಛೀ, ಅವ್ರ ಮೇಲೆ ಚೂರು ಪಾರು ಉಳ್ಕೊಂಡಿದ್ದ ಗೌರವನೂ ಹೊರಟೋಯ್ತು ಅಂತ ಭಾರ್ಗವಿ ಹೇಳ್ತಾಳೆ. ನನ್ನ ಮಗ ಮಾಡಿರೋದು ಕ್ಷಮಿಸೋಕ್ಕಾಗದೇ ಇರೋ ತಪ್ಪು ಅಂತ ನನಗೆ ಗೊತ್ತು. ನಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರು ಜೀವ ತೆಗೆಯೋ ಹಕ್ಕು ನಮ್ಗೆ ಯಾರಿಗೂ ಇಲ್ಲ ಭಾರ್ಗವಿ. ನನ್ನ ಮೊಮ್ಮಕ್ಕಳು ಬೇರೆ ಅಲ್ಲ, ಸಂಧ್ಯಾ ಬೇರೆ ಅಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅವಳಿಗೆ ಹೀಗೆ ಮೋಸ ಆಗಿದ್ದು ನನ್ನ ಮನಸ್ಸಿಗೆ ದೊಡ್ಡ ಆಘಾತ ಆಗಿದೆ ಭಾರ್ಗವಿ. ಅವಳ ಸಾವಿಗೆ ನ್ಯಾಯ ಸಿಗಲೇಬೇಕು, ಆಗ ಮಾತ್ರ ಅವಳ ಆತ್ಮಕ್ಕೆ ಶಾಂತಿ ಸಿಗೋದು ಅಂತಾರೆ ಶಕುಂತಲಾ. ನ್ಯಾಯ ಶಾಂತಿ ಅದೆಲ್ಲ ಸಿಗೋಕೆ JP ಪಾಟೀಲ್ ಎಲ್ಲಿ ಬಿಡ್ತಾರೆ ಅಜ್ಜಿ? ಹೇಗೂ ಸಂಧ್ಯಾ ಸತ್ತೋಗಿದ್ದಾಳೆ, ಅವಳು ಬಂದು ನಿಜ ಹೇಳಲ್ಲ ಅಂತ ಇರೋಬರು ತಪ್ಪುಗಳನ್ನೆಲ್ಲ ಅವಳ ಮೇಲೆ ಹಾಕಿ ಇನ್ನೊಂದಿಷ್ಟು ಸುಳ್ಳು ಸಾಕ್ಷಿನ ತಂದು ಈ ಕೇಸನ್ನು ಮುಚ್ಚೆ ಹಾಕಿಬಿಡ್ತಾರೆ ಅಜ್ಜಿ. ಅವಳ ಆತ್ಮಕ್ಕೆ ಶಾಂತಿ ಸಿಗೋದು ಹಾಗಿರಲಿ, ಅವಳ ಸಾವಿಗೆ ಅರ್ಥನೇ ಇಲ್ಲದೆ ಇರೋ ಹಾಗೆ ಮಾಡ್ತಾರೆ ಅಜ್ಜಿ. ನೀವೇ ಹೇಳಿದ ಹಾಗೆ ನಿಮ್ಮ ಮನೇಲೂ ಹೆಣ್ಮಕ್ಳಿದ್ದಾರೆ, ಅಷ್ಟಾದರೂ JP ಪಾಟೀಲ್ಗೆ ಏನು ಅನಿಸೋದೇ ಇಲ್ವಾ ಅಜ್ಜಿ? ನಿಮಗೆ ಇನ್ನೊಬ್ಬ ಮೊಮ್ಮಗ ಇದ್ದಾನೆ ಅಂತ ನೀವು ಹೇಳಿದ್ರಿ. ನಾಳೆ ದಿನ ಒಂದು ಹೆಣ್ಣು ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಮನೆ ಒಳಗೆ ಹೇಗೆ ಕಾಲಿಡ್ತಾಳೆ ಅಂತಾಳೆ ಭಾರ್ಗವಿ. ಆ ಹುಡುಗಿ ನೀನೇ ಅಂತ ನಿನಗೆ ಹೇಗೆ ಹೇಳಲಿ ಭಾರ್ಗವಿ? ನಾಳೆ ದಿನ ನೀನೇ ನಮ್ಮ ಮನೆಗೆ ಮಹಾಲಕ್ಷ್ಮಿಯಾಗಿ ಬಂದು ಇದನ್ನೆಲ್ಲ ನೀನೇ ಸರಿ ಮಾಡಿಸ್ಬೇಕು. ಆದರೆ ನನ್ನ ಮಗನ ದ್ವೇಷದಲ್ಲಿ ನಿನ್ನ ಅರ್ಜುನ್ ಜೀವನ ಎಲ್ಲ ಹಾಳಾಗುತ್ತೋ ಅಂತ ಭಯ ಆಗ್ತಿದೆ ಅಂತ ಯೋಚನೆ ಮಾಡ್ತಾರೆ ಶಕುಂತಲಾ. ಕತ್ತಲಿ ಏನದು ಭಾರ್ಗವಿ ಅಂತಾರೆ. ಏನಿಲ್ವಲ್ಲ ಅಜ್ಜಿ ಅಂತಾಳೆ ಭಾರ್ಗವಿ. ನನಗೆ ತಾಳಿ ಥರ ಕಾಣಿಸ್ತಿದೆಯಲ್ಲ ಅಂತಾರೆ ಶಕುಂತಲಾ. ತಾಳಿ ಅದು ನಾನು ಅಂತ ತಡವರಿಸ್ತಾಳೆ ಭಾರ್ಗವಿ. ಸುಳ್ಳು ಹೇಳೋಕೆ ನಿನಗೆ ಬರಲ್ಲ, ಸತ್ಯ ಹೇಳೋಕೆ ಈ ಥರ ಚಡಪಡಿಸ್ತಿದ್ಯಾ ಅಂದರೆ ನಿನಗೆ ಮದುವೆ ಆಗೋಯ್ತಾ? ಅಂದರೆ ಯಾರಿಗೂ ಹೇಳದೆ ನೀವು ಮದುವೆ ಮಾಡ್ಕೊಂಡಿದ್ದೀರಾ? ಹುಡುಗ ಯಾರು ಅಂತಾರೆ ಶಕುಂತಲಾ. ಅರ್ಜುನ್ ಅಂತ ಅಜ್ಜಿ, ನನ್ನ ಸ್ನೇಹಿತ. ನಾನು ಕೆಲಸ ಮಾಡೋ ಕಂಪ್ನಿನಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದಾನೆ ಅಂತಾಳೆ ಭಾರ್ಗವಿ. ಅದೆಷ್ಟು ಸುಳ್ಳು ಹೇಳಿದೆಯಾ ಪುಟ್ಟ? ಎಲ್ಲ ಸತ್ಯನೂ ಒಂದೇ ಸಲ ಹೇಳಿದರೆ ಈ ಹುಡುಗಿ ತಡ್ಕೊಳ್ತಾಳೇನೋ ಅಂತ ಶಕುಂತಲಾ ಯೋಚನೆ ಮಾಡ್ತಾ, ಭಾರ್ಗವಿ ನಿನಗೆ ಈ ಮದುವೆ ಬಗ್ಗೆ ಸಮಾಧಾನ ಇದೆ ಅಲ್ವಾ ಅಂತಾರೆ ಅಜ್ಜಿ. ಹುಡುಗ ಏನೋ ಒಳ್ಳೆಯವನೇ ಅಜ್ಜಿ, ನಮ್ಮ ಬಗ್ಗೆ ಸಂಧ್ಯಾಗೂ ಗೊತ್ತಿತ್ತು. ನಾನು ಅಷ್ಟೇ ಅವನನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಹೀಗೆ ಏಕದಮ್ ಆಗಿ ಮದುವೆನೇ ಆಗೋಯ್ತು. ಆದರೆ ಅಚಾನಕ್ಕಾಗಿ ಮನೇಲಿ ಹೇಳಿದೆ ಮದುವೆ ಆಗಿದ್ರ ಬಗ್ಗೆ ನನಗೆ ದುಃಖ ಇದೆ ಅಂತಾಳೆ ಭಾರ್ಗವಿ. ಕೆಲವೊಂದು ಘಟನೆಗಳೇ ಹಾಗೆ, ನಮಗೆ ಗೊತ್ತಿಲ್ಲದೇ ಅಚಾನಕ್ಕಾಗಿ ನಡೆದೋಗುತ್ತೆ. ಅದು ಭಗವಂತನ ಇಚ್ಛೆ ಅಂತ ನಾವು ಸಮಾಧಾನ ಪಡ್ಕೋಬೇಕಷ್ಟೇ ಅಂತಾರೆ ಶಕುಂತಲಾ. ಏನೋ ಅಜ್ಜಿ, ಸಂಧ್ಯಾಗೆ ಈ ಥರ ಆದಮೇಲಿಂದ ನನಗೆ ತಲೆನೇ ಓಡ್ತಿಲ್ಲ. ಯಾರನ್ನು ನಂಬೋದು, ಯಾರನ್ನು ಬಿಡೋದು ನನಗೆ ಒಂದು ಅರ್ಥ ಆಗ್ತಿಲ್ಲ ಅಜ್ಜಿ ಅಂತಾಳೆ ಭಾರ್ಗವಿ. ಈ ಹೋರಾಟದಲ್ಲಿ ನಿನ್ನ ವೈಯಕ್ತಿಕ ಜೀವನನ ಮರಿಬೇಡ. ಈಗ ನಿನಗೆ ಮದುವೆ ಆಗಿದೆ, ಮುಂದಿನ ದಿನದಲ್ಲಿ ನಿನಗೆ ಕಂಡು ಕಾಣದ ಸತ್ಯಗಳು ಕಾಣಿಸ್ಬೋದು. ವೈವಾಹಿಕ ಜೀವನದಲ್ಲಿ ಕಷ್ಟಗಳು ಬರ್ಬೋದು. ಅದೆಷ್ಟೇ ಕಷ್ಟ ಬಂದರೂ ನೀವಿಬ್ಬರು ಜೊತೆಯಾಗಿರಬೇಕು. ನೀವಿಬ್ಬರು ಪ್ರತಿಸ್ಪರ್ಧಿಗಳಲ್ಲ, ನೀವು ಒಂದೇ ತಂಡ ಅನ್ನೋದು ನೆನಪಿರಲಿ. ಆದಷ್ಟು ಬೇಗ ಈ ವಿಷಯನ ನಿಮ್ಮ ಮನೆಯವರಿಗೆ ಹೇಳಿ ನಿನ್ನ ಮನಸ್ಸನ್ನು ಹಗುರ ಮಾಡ್ಕೊ ಅಂತಾರೆ ಶಕುಂತಲಾ. ಅಜ್ಜಿ ನನಗೆ ಆಶೀರ್ವಾದ ಮಾಡಿ ಅಂತ ಕಾಲಿಗೆ ನಮಸ್ಕಾರ ಮಾಡ್ತಾಳೆ ಭಾರ್ಗವಿ. ಸಂಧ್ಯಾಗೆ ನ್ಯಾಯ ಸಿಗಲಿ, ನಿನ್ನ ಜೀವನ ಸರಿ ಹೋಗಲಿ, ನೀನು ನಿನ್ನ ಗಂಡ 100 ಕಾಲ ಸಂತೋಷವಾಗಿ ಬಾಳಿ, ನಿನಗೆ ಒಳ್ಳೆಯದಾಗ್ಲಮ್ಮ. ಅದರ ಜೊತೆ ನಿನ್ನ ವೈವಾಹಿಕ ಜೀವನ ಕತೆಗೆ ಗಮನ ಕೊಟ್ಟು ಸರಿಪಡಿಸ್ಕೊ. ನಾನಿನ್ನು ಬರ್ತೀನಿ ಅಂತ ಶಕುಂತಲಾ ಕಣ್ಣೀರು ಒರೆಸ್ಕೊಂಡು ಹೋಗ್ತಾರೆ. ಈಚೆ ನಿರ್ಮಲಾ ಬೃಂದಾ ಹತ್ರ, ಏನಮ್ಮ ಸೊಸೆರಾಣಿ, ಅಡುಗೆ ಮಾಡೋದನ್ನು ಬಿಟ್ಟು ಎಲ್ಲಿ ಹೋಗಿದ್ದೆ ಅಂತಾರೆ. ಚರಣ್ ಜೊತೆ ಮಾತಾಡ್ತಿದ್ದೆ ಅಂತಾಳೆ ಬೃಂದಾ. ಏನಂತ ತಲೆ ತಿಂತಿದ್ದೆ ಅಂತಾರೆ ನಿರ್ಮಲಾ. ಗಂಡ ಹೆಂಡತಿ ಮಧ್ಯೆ 1000 ಮಾತಿರುತ್ತೆ, ನಿಮ್ಗೆ ಯಾಕೆ ಬೇಕೋದು ಅಂತಾಳೆ ಬೃಂದಾ. ಚರಣ್ ಪಿಕ್ನಿಕ್ ಹೋಗೋಣವಾ, ಚರಣ್ ಹನಿಮೂನ್ಗೆ ಹೋಗೋಣವಾ ಅಂತ ಕೇಳ್ತಿದ್ಯಾ ಅಂತಾರೆ ನಿರ್ಮಲಾ. ಹೀಗೆ ಕದ್ದು ಕೇಳಿಸ್ಕೊಳ್ಳೋಕ್ಕೆ ನಿಮಗೆ ನಾಚಿಕೆ ಆಗಲ್ವಾ ಅತ್ತೆ ಅಂತಾಳೆ ಬೃಂದಾ. ಮೋಸ ಮಾಡಿ ನನ್ನ ಮಗನ ಲೈಫಿಗೆ ನೀನು ಬಂದಿದ್ಯಾ, ನಿನ್ಗೆ ನಾಚಿಕೆ ಇಲ್ವಾ? ಆದಮೇಲೆ ನನಗೆ ಯಾಕೆ ನಾಚಿಕೆ ಆಗಬೇಕು? ನೋಡು ಬೃಂದಾ, ಒಬ್ರಿಗೊಬ್ರಿಗೆ ಇಂಟ್ರೆಸ್ಟ್ ಇದ್ದು ಆಸಕ್ತಿ ಇದ್ದರೆ ಮಾತ್ರ ರಿಲೇಷನ್ಶಿಪ್ ವರ್ಕೌಟ್ ಆಗೋದು. ಅದನ್ನು ಬಿಟ್ಟು ಒಬ್ಬರ ಮೇಲೆ ಒಬ್ಬರು ಬಿದ್ದರೆ ಇದೆಲ್ಲ ವರ್ಕೌಟ್ ಆಗಲ್ಲ. ಅವನಿಗೂ ಹಿಂಸೆ, ನಿನಗೂ ಹಿಂಸೆ ಆಗುತ್ತೆ ಅಂತಾರೆ ನಿರ್ಮಲಾ. ಅತ್ತೆ, ನನ್ನ ಗಂಡನ ಇಷ್ಟ ಕಷ್ಟ ನೋಡ್ಕೊಳ್ಳೋಕೆ ಹೆಂಡತಿಯಾಗಿ ನಾನಿದ್ದೀನಿ. ಅತ್ತೆಯಾಗಿ ನೀವು ಕೊಟ್ಟ ಮಾತನ್ನು ಮೊದಲು ಉಳಿಸ್ಕೊಳ್ಳಿ. ನೀವು ಹೇಳಿದ್ರಿ ಚರಣ್ ನಿಮ್ಮ ಮಾತನ್ನು ಕೇಳ್ತಾನೆ ಅಂತಾಳೆ ಬೃಂದಾ. ಕೇಸು ನಿನ್ನಿಂದ ಗೆದ್ರೇನೆ ಮಾತ್ರ ಅಂತಲೂ ಹೇಳಿದ್ದೆ, ನೆನಪಿಲ್ವಾ ಅಂತಾರೆ ನಿರ್ಮಲಾ. ಅತ್ತೆ, ಈಗಲೂ ಕೇಸ್ ಮುಗಿಯೋಕ್ಕೆ ನಾನು ತುಂಬ ಹೆಲ್ಪ್ ಮಾಡಿದ್ದೀನಿ, ಇನ್ನೇನು ಮಾಡಬೇಕಿತ್ತು ಅಂತಾಳೆ ಬೃಂದಾ. ಅಂದರೆ ಕೇಸ್ ಮುಚ್ಚಾಕೋಕ್ಕೆ ಸಂಧ್ಯಾನ ಸಾಯಿಸಿದ್ದು ನೀನೇನಾ ಅಂತಾರೆ ನಿರ್ಮಲಾ. ಮತ್ತೆ ಅದು ಅತ್ತೆ ಅಂತಾಳೆ ಬೃಂದಾ.
ಇದು ಹೌದು ಅನ್ಬೇಡ. ಯಾರಾದರೂ ಸತ್ತರೆ ಚಿತೆಯಲ್ಲಿ ಬೆಂಕಿ ಕಾಯಿಸ್ಕೊಳ್ಳೋ ಜಾಯಮಾನ ನಿಂದು ಅಂತಾರೆ ನಿರ್ಮಲಾ. ಹೌದು, ಸಂಧ್ಯಾ ಸಾಯೋದ್ರಲ್ಲಿ ನನ್ನ ಕೈವಾಡ ಏನಿಲ್ಲ. ಹಾಗಂತ ಈ ಕೇಸಿಗೋಸ್ಕರ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ, ಅದು ನೆನಪಿರಲಿ ನಿಮಗೆ. ಹೋಗಿ ನಿಮ್ಮ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಿ, ಹೆಂಡತಿ ಜೊತೆ ಜೀವನ ಸರಿ ಮಾಡ್ಕೊಂಡಿರು ಅಂತ. ಆಗೆಲ್ಲ ಸರಿ ಹೋಗುತ್ತೆ ಅಂತಾಳೆ ಬೃಂದಾ. ನಿರ್ಮಲಾ ಸಿಟ್ಟಿಂದ ಅಲ್ಲಿಂದ ಹೋಗ್ತಾರೆ. ಆ ಸಂಧ್ಯೆ ಸತ್ತಿದ್ದು ಒಳ್ಳೆಯದಾಯಿತು. ಅತ್ತೆ ಹೇಳಿದ ಹಾಗೆ ಇದನ್ನೆಲ್ಲ ನಾನೇ ಮಾಡಿದ್ದು ಅಂತ ಮಾವನ ಹತ್ರ ಹೇಳಿದರೆ ಮಾವ ಚರಣ್ ಜೊತೆ ಮಾತಾಡ್ತಾರೆ. ಆಗ ನಾನು ಚರಣ್ ಆರಾಮಾಗಿರ್ಬೋದು ಅಂತಾಳೆ ಬೃಂದಾ. ಈಚೆ ವಿಕ್ಕಿ, ರಿತು ನಿನ್ನ ಮಧ್ಯೆ ಇದ್ದಿದ್ದ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು, ಇನ್ಯಾರೂ ಬರಲ್ಲ ನಮ್ಮ ಮಧ್ಯೆ ಅಂತ ತಪ್ಕೋತಾನೆ. ನಿನಗೆ ಯಾರಾದರೂ ತೊಂದರೆ ಕೊಟ್ಟರೆ ನನಗೆ ಸಹಿಸೋಕ್ಕಾಗಲ್ಲ, ಯಾಕಂದರೆ ನಾನು ನಿನ್ನ ಅಷ್ಟು ಇಷ್ಟಪಡ್ತೀನಿ ಅಂತಾಳೆ ರಿತು. ನನಗೂ ನಿನ್ನ ಬಿಟ್ಟಿರೋದಕ್ಕಾಗಲ್ಲ, ನಿಮ್ಮ ಅಪ್ಪನ್ನು ನಮ್ಮಿಬ್ಬರ ಮಧ್ಯೆ ಬರೋದಕ್ಕೆ ನಾನು ಬಿಡಲ್ಲ ಅಂತಾನೆ ವಿಕ್ಕಿ. ಮಗಳೇ ಒಪ್ಪಿದ ಮೇಲೆ ಅಪ್ಪ ಏನಂತಾರೆ, ಈಗಂತೂ ನಿಂದೇನೂ ತಪ್ಪಿಲ್ಲ ಅಂತ ಜಡ್ಜ್ಮೆಂಟ್ ಬಂತಲ್ಲ, ನೋ ಪ್ರಾಬ್ಲಮ್ ಅಂತಾಳೆ ರಿತು. ಒಂದು ವೇಳೆ ಅವರು ಒಪ್ಪದೇ ಇದ್ದರೆ ಅಂತಾನೆ ವಿಕ್ಕಿ. ಒಪ್ಪಲೇಬೇಕು, ಯಾಕಂದರೆ ನಾನು ಮದುವೆ ಅಂತ ಆದರೆ ಅದು ನಿನ್ನನ್ನೇ ಅಂತಾಳೆ ರಿತು. ನೀ ನನ್ನ ಕಾಲು ತೊಳೆದು ಬೇಡ್ಕೊಳ್ಳೋ ಟೈಮ್ ಬಂದಿದೆ ಜಯಂತ. ನೀನು ಮಾಡಿರೋ ಅವಮಾನಕ್ಕೆಲ್ಲ ಬಡ್ಡಿ ಸಮೇತ ಅವಮಾನ ಮಾಡ್ತೀನಿ, ನೋಡ್ತಿರು ಅಂತ ವಿಕ್ಕಿ ಮನಸಲ್ಲೇ ಯೋಚನೆ ಮಾಡ್ತಾನೆ. ಆಗ ವಂದನ ಬಂದು, ಅರರೇ ಲವ್ ಬರ್ಡ್ಸ್ ಇಲ್ಲೇ ಇದ್ದೀರಾ ಅಂತಾಳೆ. ಹಾಯ್ ಅತ್ತಿಗೆ ಅಂತ ರಿತು ಅವಳನ್ನು ತಪ್ಕೋತಾಳೆ. ಅತ್ತಿಗೆ, ಅಂತೂ ಇಂತೂ ವಿಕ್ಕಿ ಕೇಸ್ ಮುಗೀತು, ಈಗ ನೀವು ನಮ್ಮನೆ ಸೊಸೆಯಾಗಿ ಬರೋದೊಂದೇ ಬಾಕಿ ಇರೋದು ಅಂತಾಳೆ ರಿತು. ಅದಕ್ಕೆ ನಿಮ್ಮಣ್ಣ ಒಪ್ಪಬೇಕಲ್ವ ರಿತು, ಅವನಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತಾಳೆ ವಂದನ. ಚೇಚೆ ಹಾಗೇನಿಲ್ಲ ಅತ್ತಿಗೆ, ಅವತ್ತು ಆಲ್ ಆಫ್ ಸಡನ್ ಮದುವೆ ಅಂದ್ರಲ್ಲ, ಅದಕ್ಕೆ ಭಯಪಟ್ಕೊಂಡ ಅನಿಸುತ್ತೆ. ಅವನು ಯಾವತ್ತಿದ್ರೂ ನಿಮ್ಮನ್ನೇ ಮದುವೆ ಆಗ್ತಾನೆ ಅಂತಾಳೆ ರಿತು. ನನ್ನ ಮದುವೆ ಆಗ್ತಿದ್ದ ಹಾಗೆ ನಿಮ್ಮಿಬ್ಬರು ಮದುವೆನ ನಾನೇ ಮಾಡಿಸ್ತೀನಿ ಅಂತಾಳೆ ವಂದನ. ಥ್ಯಾಂಕ್ಸ್ ಅತ್ತಿಗೆ, ಆದಷ್ಟು ಬೇಗ ಅಣ್ಣನ ನಾನು ಒಪ್ಪಿಸ್ತೀನಿ ಅಂತಾಳೆ ರಿತು. ಏನು ವಿಕಿ, ಗರ್ಲ್ ಫ್ರೆಂಡನ್ನು ಬರೀ ಮಾತಾಡಿ ಕಳಿಸ್ತೀಯಾ? ಅದೆಷ್ಟು ತಿಂಗಳ ನಂತರ ಸಿಗ್ತಿದ್ದಾಳೆ? ಶಾಪಿಂಗೋ, ಒಳ್ಳೆ ಲಂಚ್ಗೋ, ಇಲ್ಲ ಬ್ಯೂಟಿಫುಲ್ ಆದಂಥ ಡೇಟ್ಸ್ಗೋ ಕರ್ಕೊಂಡು ಹೋಗು ಅಂತಾಳೆ ವಂದನ. ನಿಮ್ಮಂಥ ಸ್ವೀಟ್ ಅತ್ತಿಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅಂತಾಳೆ ರಿತು. ಆ ಸಂಧ್ಯೆ ಹೇಗೆ ಸತ್ಲೋ ನನಗೆ ಗೊತ್ತಿಲ್ಲ, ಆದರೆ ನಾನು ಸಖತ್ ಖುಷಿಯಾಗಿದ್ದೀನಿ ರಿತು. ಹೋಗೋಣ ಅಂತ ವಿಕ್ಕಿ ರಿತು ಕೈ ಹಿಡ್ಕೊಂಡು ಬಂದು, ರಿತು ಅದೇನೋ ಮಾಸ್ಟರ್ ಪ್ಲ್ಯಾನ್ ಅಂತಿದೆಯಲ್ಲ, ಏನದು ಅಂತಾನೆ ವಿಕ್ಕಿ. ಅದು ಯಾಕೀಗ, ಖುಷಿಯಾಗಿದ್ದೀವಿ ಅಲ್ವಾ, ಸಾಕು ಅಂತಾಳೆ ರಿತು. ಈಚೆ JP ಪಾಟೀಲ್ ಊಟ ಮಾಡ್ತಿರುವಾಗ ಅರ್ಜುನ್ ಬಂದು ಡ್ಯಾಡ್ ಅಂತಾನೆ. ಆದರೆ ಅವ್ರು ಏನೂ ಮಾತಾಡದೆ ಊಟ ಮಾಡ್ತಾನೆ ಇರ್ತಾರೆ. ಕೊನೆಗೆ ಈ ಕೇಸ್ ಸಂಧ್ಯಾನ ಸಾಯಿಸೇ ಬಿಡ್ತಲ್ಲ ಡ್ಯಾಡ್, ನಿಮಗೆ ಒಂಚೂರು ದುಃಖನೇ ಆಗ್ತಿಲ್ವಾ ಅಂತಾನೆ ಅರ್ಜುನ್. ಆದರೆ JP ಕೈ ತೊಳೆದು ಹೊರಡ್ತಾರೆ. ಡ್ಯಾಡ್ ನನ್ನ ಮಾತಿಂದ ನಿಮಗೆ ಬೇಜಾರಾಗಿದ್ದರೆ ಸಾರಿ ಡ್ಯಾಡ್, ಆದರೆ ಮನೆಯವರೆಲ್ಲ ಸಂಧ್ಯಾ ಬಗ್ಗೆ ಕನಿಕರ ಇಲ್ಲದೆ ಏನೇನೋ ಮಾತಾಡ್ತಿದ್ದಾರೆ, ಅದನ್ನು ನನ್ನ ಕೈನಲ್ಲಿ ನೋಡೋಕ್ಕಾಗ್ತಿಲ್ಲ ಅಂತಾನೆ ಅರ್ಜುನ್. ಅದಕ್ಕೆ ನಾನೇನು ಮಾಡಬೇಕು ಅಂತಾರೆ JP. ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ ಅಂತ ಹೇಳಿ ಡ್ಯಾಡ್ ಅಂತಾನೆ ಅರ್ಜುನ್. ನಾನೇ ಅವಳನ್ನು ಸಾಯಿಸಿದ್ದೀನಿ, ಇಲ್ಲಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ಯಾ ಅಂತಾರೆ JP. ಡ್ಯಾಡ್ ನಾನು ಹಾಗೆ ಹೇಳಿಲ್ಲ ಅಂತಾನೆ ಅರ್ಜುನ್. ಮತ್ತು ಇನ್ನೇನಪ್ಪ ಹೇಳಿದೆ, ನಾನು ಕೊಟ್ಟಿರೋ ಒಂದು ಮಾತನ್ನು ನಡೆಸ್ಕೊಡೋ ಯೋಗ್ಯತೆ ಇಲ್ಲ ನಿನಗೆ? ಈಗ ಹಿಂಗೆ ಹೇಳೋಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿರು ಅಂತ ಹೇಳಿದೆ ಅವಳಿಗೆ, ಅಲ್ಲಿ ಹೋಗಿ ಸಿಕ್ಕಾಕೊಂಡು ಸತ್ಲು. ಇಷ್ಟು ದಿನ ಅನ್ನ ಹಾಕಿದ್ದಕ್ಕೆ ಸರಿಯಾದ ಮರ್ಯಾದೆ ತೋರಿಸಿದ್ಲು ಅಂತಾರೆ JP. ನಿಮಗೂ ಈ ಸಾವಿಗೂ ಏನೂ ಸಂಬಂಧ ಇಲ್ಲ ಅಂತ ಗೊತ್ತು ಡ್ಯಾಡ್, ಆದರೆ ಪಾಪ ಅವಳ ಜೀವನೇ ಹೋಗಿದೆ, ಅವಳ ಸಾವಿಗೆ ನ್ಯಾಯ ಸಿಗಬೇಕಲ್ವಾ, ಅವಳನ್ನು ಕೊಂದವರಿಗೆ ಶಿಕ್ಷೆ ಆಗಬೇಕಲ್ವಾ ಡ್ಯಾಡ್ ಅಂತಾನೆ ಅರ್ಜುನ್. ಸರಿನಪ್ಪ, ಏನು ಕೆಲಸ ಕಾರ್ಯ ಮಾಡದೆ ಬರೀ ಬಿದ್ದಿದೆಯಲ್ಲ, ನೀನೇ ಹೋಗಿ ಹುಡುಕು ಅಂತಾರೆ JP. ಆ ಕೊಲೆಗಾರ ಯಾರು ಅಂತ ಗೊತ್ತು ಡ್ಯಾಡ್, ಅವನು ನಮ್ಮ ಮಧ್ಯೆನೇ ಇದ್ದಾನೆ ಅಂತಾನೆ ಅರ್ಜುನ್. ಈಚೆ ರವೀಂದ್ರ ಅವರು ಕೂತ್ಕೊಂಡು ಯೋಚನೆ ಮಾಡ್ತಿರುವಾಗ ಪೂರ್ಣಿಮಾ, ಅನ್ನ ಆಗಿದೆ ಊಟ ಮಾಡೋಣ ಅಂತಾರೆ. ಇಷ್ಟು ಬೇಗ ಬೇಡ, ಆಮೇಲೆ ಮಾಡ್ತೀನಿ ಅಂತಾರೆ ರವಿ. ಆಗ ಭಾರ್ಗವಿ, ಅಮ್ಮ ನನಗೆ ಊಟ ಬೇಡ, ನೀವು ಊಟ ಮಾಡಿ ಮಲ್ಕೊಂಡ್ಬಿಡಿ ಅಂತಾಳೆ. ಭಾರ್ಗವಿ, ಇಷ್ಟು ಸೆಕೆ ಆಗ್ತಿದೆ ಮನೇಲಿ, ಹೇಗೆ ದುಪ್ಪಟ್ಟ ಹೊದ್ಕೊಂಡಿದ್ಯಲ್ಲ, ಯಾಕೆ ಏನಾಯಿತು ಅಂತಾರೆ ಪೂರ್ಣಿಮಾ. ಸೆಕೆ ಇಲ್ಲ ಅಮ್ಮ, ತುಂಬ ಚಳಿ ಆಗ್ತಿದೆ, ಅದಕ್ಕೆ ಹೊದ್ಕೊಂಡಿದ್ದೆ ಅಂತಾಳೆ ಭಾರ್ಗವಿ. ಜ್ವರ ಬಂದಿದೆಯಾ ನೋಡೋಣ ಬಾ ಅಂತ ಪೂರ್ಣಿಮಾ ಮುಂದೆ ಬಂದರೆ ಭಾರ್ಗವಿ ಗಾಬರಿಯಿಂದ, ಇಲ್ಲಮ್ಮ ಬರೀ ಚಳಿ ಅಷ್ಟೇ, ಜ್ವರ ಇಲ್ಲ ಅಂತಾಳೆ. ಆಗ ರವಿ, ಯಾಕೆ ಪುಟ್ಟಿ, ಹುಷಾರಿಲ್ವಾ, ಊಟ ಮಾಡಿ ಮಾತ್ರೆ ತೊಗೊಂಡು ಮಲ್ಕೋ, ಎಲ್ಲ ಸರಿ ಹೋಗುತ್ತೆ ಅಂತಾರೆ. ಬೇಡ ಅಪ್ಪ ನನಗೆ ಊಟ, ನೀವು ಮಾಡಿ ಮಲ್ಕೊಳ್ಳಿ ಅಂತಾಳೆ ಭಾರ್ಗವಿ. ಯಾಕೆ ಹೀಗಂತಿದ್ಯಾ ಭಾರ್ಗವಿ ಅಂತಾರೆ ಪೂರ್ಣಿಮಾ. ನಾನು ಸೋತೋಗ್ಬಿಟ್ಟೆ ಅಮ್ಮ, ಯಾರಿಗೆ ಕೊಟ್ಟು ಮಾತನ್ನು ನನ್ನ ಕೈಯಲ್ಲಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ನಿನಗೆ ನೋವು ಕೊಟ್ಟೆ, ಸಂಧ್ಯಾಗೆ ಮಾತು ಕೊಟ್ಟೆ, ನನಗೆ ನಾನೇ ಶಪಥ ಮಾಡಿಕೊಂಡೆ, ಎಣಿಸ್ಕೊಂಡೆ, ತುಂಬಾ ದುಃಖ ಆಗ್ತಿದೆ ಅಪ್ಪ, ನಾನು ಅನ್ಯಾಯ ಅಂತ ಸಂಧ್ಯಾ ಬಲಿ ಆಗೋ ಹಾಗೆ ಮಾಡಿದ್ನಲ್ಲ ಅಂತ ನನಗೆ ಹಿಂಸೆ ಆಗ್ತಿದೆ, ಇಂಥ ಟೈಮಲ್ಲಿ ಹೊಟ್ಟೆಗೇನು ಸೇರಲ್ಲ ಅಮ್ಮ ಅಂತಾಳೆ ಭಾರ್ಗವಿ. ಹಾಗೇನು ಅಂದ್ಕೋಬೇಡಮ್ಮ, ಹಾಗೇನಾದರೂ ನೀನು ಅಂದ್ಕೊಂಡ್ರೆ ಅದೇ ಯೋಚನೆಯಲ್ಲಿ ನೀನು ಕೂಗು ಹೋಗ್ತೀಯ, ಆಮೇಲೆ ಅದರಿಂದ ಆಚೆ ಬರೋದು ತುಂಬ ಕಷ್ಟ ಆಗುತ್ತೆ.
ಈಗೇನಾಗಿದೆ ಹೇಳು? ನಿನ್ನೆಲ್ಲ ಪ್ರಯತ್ನನೂ ನೀನು ಪ್ರಾಮಾಣಿಕವಾಗಿ ಮಾಡೇ ಇದೆಯಾ. ಇನ್ನೇನು ನ್ಯಾಯ ಸಿಕ್ಬಿಡ್ತು ಅನ್ನುವಷ್ಟರಲ್ಲಿ ಆ ದುಷ್ಟರು ತಮ್ಮ ದುಷ್ಟಬುದ್ಧಿನ ತೋರಿಸಿದ್ರು. ನೀನೇನು ನಿನ್ನ ಜೀವನ ಒತ್ತೆ ಇಟ್ಟು ಸಂಧ್ಯಾನ ಉಳಿಸ್ಕೊಳ್ಳೋಕೆ ಹೋರಾಡಿದೆ. ಆದರೆ ನಿನ್ನ ಎದುರು ಹಾಕ್ಕೊಂಡಿರೋದು ಮನುಷ್ಯತ್ವ ಇರೋ ಮನುಷ್ಯರಲ್ಲಮ್ಮ. ತಮ್ಮ ಕೆಲಸ ಆಗೋಕ್ಕೆ ಯಾರನ್ನು ಬೇಕಿದ್ರೂ ಬಲಿ ಕೊಡೋ ಮೃಗಗಳು ಅಂತಾರೆ ರವಿ. ಈಚೆ ಜೆ.ಪಿ. ಏನೋ ನಿನ್ಗೆ ಗೊತ್ತು, ಯಾರು ಅಂತಾರೆ. ಇನ್ಯಾರು? ಆ ವಿಕ್ಕಿನೇ ಅಂತಾನೆ ಅರ್ಜುನ್. ವಿಕ್ಕಿ ಬಗ್ಗೆ ಮಾತಾಡಿದರೆ ಹಲ್ಲು ಉದುರಿಸ್ಬಿಡ್ತೀನಿ. ತಂದೆ ಮಾತಿಗೆ ತಗ್ಗಿ ಬಗ್ಗಿ ನಡೆಯೋ ವಿಕ್ಕಿಯಲ್ಲಿ ನನ್ನ ಮಾತನ್ನು ಮೀರಿ ಓಡಿ ಹೋದಿಯಲ್ಲ, ನೀನೆಲ್ಲಿ? ಇಷ್ಟಕ್ಕೂ ಅವನೇ ಕೊಲೆ ಮಾಡಿದ್ದಾನೆ ಅಂತ ನಿನ್ನ ಹತ್ರ ಏನು ಪ್ರೂಫ್ ಇದ್ದರೆ ತೋರಿಸು. ಮತ್ತು ಈ ಥರ ಎಲ್ಲ ಮಾತಾಡಿದರೆ ಪರಿಣಾಮ ನೆಟ್ಟಗಿರಲ್ಲ, ಈಗಲೇ ಹೇಳ್ತಿದ್ದೀನಿ ಅಂತಾರೆ ಜೆ.ಪಿ. ಆಗ ಅರ್ಜುನ್ ಹೊರಡುವಾಗ, ನಿಂತ್ಕೋ, ಈಗ ನಾನು ಹೇಳೋದನ್ನು ಕೇಳಿಸ್ಕೊ. ಆದಷ್ಟು ಬೇಗ ನಿನ್ನ ವಂದನಾ ಮದುವೆ ಆಗುತ್ತೆ, ರೆಡಿಯಾಗಿರು. ಆದರೆ ಈ ಸರ್ತಿ ಯಾವ ತಪ್ಪು ನಡೆಯೋ ಹಾಗಿಲ್ಲ. ಏನು ಮತ್ತೆ ಓಡಿ ಹೋಗೋ ಪ್ಲ್ಯಾನಾ? ನಿನ್ನ ಹಳೆ ಚಾಡಿಯೆಲ್ಲ ನಡೆಯೋದಿಲ್ಲ ಅಂತಾರೆ ಜೆ.ಪಿ. ನನಗೆ ವಂದನಾ ಜೊತೆ ಮದುವೆ ಇಷ್ಟ ಇಲ್ಲ ಡ್ಯಾಡ್. ಅಷ್ಟಕ್ಕೂ ನಾನೀಗ ಅಂತ ಅರ್ಜುನ್ ಹೇಳುವಾಗ, ಏಯ್, ನಿನ್ನ ಇಷ್ಟ ಕಷ್ಟ ತಗೊಂಡು ಹೋಗಿ ಚರಂಡಿಗೆ ಹಾಕು. ವಂದನಾ ಹೇಳಿದ್ಲು ಅಂತ ಇಷ್ಟೆಲ್ಲ ಆದಮೇಲೂ ನಿನ್ನ ಈ ಮನೆಯಲ್ಲಿ ಇಟ್ಕೊಂಡಿದ್ದೀನಿ. ಏನೇ ಆದರೂ ವಂದನನೇ ಈ ಮನೆ ಸೊಸೆ. ಅದನ್ನು ಏನಾದರೂ ಮೀರಿದರೆ ನನ್ನಿಂದ ಸಂಪೂರ್ಣವಾಗಿ ದೂರ ಆಗಬೇಕಾಗತ್ತೆ ಅರ್ಜುನ್, ನೆನಪಿರಲಿ ಅಂತಾರೆ ಜೆ.ಪಿ. ಈಚೆ ಪೂರ್ಣಿಮಾ, ಹೌದಲ್ವಾ ಭಾರ್ಗವಿ, ನಮ್ಮ ಕಲ್ಪನನೇ ಒಂದ್ಸಲ ನೋಡು. ಮಗಳನ್ನು ಕಳ್ಕೊಂಡು ಗಂಡ ಜೈಲಿಗೆ ಹೋದ್ರು, ಅವಳು ಬದುಕಿದ್ದು ಜೀವಂತ ಶವ ಮಾಡಿಬಿಟ್ಟಿಲ್ವಾ ಅವಳನ್ನು ಅಂತಾರೆ ಪೂರ್ಣಿಮಾ. ನೆಮ್ಮದಿಯಾಗಿ ಜೀವನ ಮಾಡದೆ ನಾವು ಎಷ್ಟು ವರ್ಷ ಆಯಿತು. ನೀನು ನಮ್ಮಂಗೆ ನೆಮ್ಮದಿ ಕಳ್ಕೊಂಡು ಜೀವನ ಮಾಡಬಾರ್ದು ಪುಟ್ಟಿ ಅಂತಾರೆ ರವಿ. ಏನಪ್ಪ ಹಿಂಗೆ ಹೇಳ್ತಿದ್ದೀರಾ ಅಂತಾಳೆ ಭಾರ್ಗವಿ. ಹೌದಮ್ಮ, ಬೃಂದ ಬಿಟ್ಟು ಹೋದ್ಲು ನಮ್ಮನ್ನು. ಸದ್ಯ ನಮ್ಮ ಪಾಲಿಗೆ ಇರೋದು ನೀನು ಒಬ್ಳೆ. ನೀನು ನಮ್ಮ ಮುಂದೆ ನೋವು ತಿನ್ನೋದನ್ನು ನಮಗೆ ನೋಡೋಕ್ಕಾಗಲ್ಲ ಭಾರ್ಗವಿ. ಆ ದುಷ್ಟರ ಸಹವಾಸ ಸಾಕು ಭಾರ್ಗವಿ. ಅವತ್ತು ನೀನು ಹೇಳಿದ ಹಾಗೆ ನೀನೊಂದು ಮದುವೆ ಆಗು. ನಿಂದೆ ಒಂದು ಪುಟ್ಟ ಪ್ರಪಂಚ ಕಟ್ಕೊಂಡು ನೆಮ್ಮದಿಯಾಗಿರು. ನಿಮ್ಮ ಅಪ್ಪನ ಮನಸ್ಸಲ್ಲಿರೋದು ಅದೇ ಅಂತಾರೆ ಪೂರ್ಣಿಮಾ. ನನ್ನ ಮದುವೆ ಬಗ್ಗೆ ಇವರು ಅದೆಷ್ಟು ಕನಸನ್ನು ಕಟ್ಕೊಂಡಿದ್ದಾರೆ. ಈಗಾಗಲೇ ನನ್ನ ಮದುವೆ ಆಗಿದೆ ಅಂತ ಇವರು ತಡ್ಕೊಳ್ತಾರಾ? ಅಂಜನೇಯ, ನಿನ್ನ ಸನ್ನಿಧಾನದಲ್ಲಿ ನೀನು ಇಚ್ಛೆ ಹಾಗೆ ಮದುವೆ ನಡೆದೋಯ್ತು. ಈಗ ಎರಡೂ ಮನೆಯವರನ್ನು ಒಪ್ಪಿಸೋ ಜವಾಬ್ದಾರಿ ನಿಂದೆ. ಎರಡೂ ಕುಟುಂಬಗಳು ನಮ್ಮನ್ನು ಒಪ್ಪಿ ಒಂದಾಗೋ ಹಾಗೆ ಮಾಡುವ ಆಂಜನೇಯ ಅಂತ ಭಾರ್ಗವಿ ಮನಸ್ಸಲ್ಲೇ ಬಿಟ್ಕೋತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.